ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶಿವಾಬರ್ ನೆನಪಿದೆ 29/8/2025 महावाक्य। मीठे बच्चे, अपनी सेफ्टी के लिए विकारों रूपी माया के चंबे से सदा बचकर रहना है, ದೇಹಾಭಿಮಾನ में कभी नहीं आना है। ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ತಮ್ಮ ಸುರಕ್ಷತೆಗೋಸ್ಕರ ವಿಕಾರಗಳ ರೂಪಿ ಮಾಯೆಯ ಮುಷ್ಟಿಯಿಂದ ಸದಾ ಬಚಾವಾಗಿರಬೇಕು, ದೇಹಾಭಿಮಾನದಲ್ಲಿ ಎಂದಿಗೂ ಕೂಡ ಬರಬಾರ್ದು। प्रश्न, पुण्यात्मा बनने के लिए आप सभी बच्चों को कौन सी मुख्य शिक्षा देते हैं? ಬಾಬಾ ಪ್ರಶ್ನೆ ಕೇಳ್ತಾರೆ, ಪುಣ್ಯಾತ್ಮರಾಗೋದಕ್ಕೋಸ್ಕರ ತಂದೆ ಎಲ್ಲ ಮಕ್ಕಳಿಗೂ ಯಾವ ಒಂದು ಮುಖ್ಯ ಶಿಕ್ಷಣ ಕೊಡ್ತಾರೆ? उत्तर, बाबा कहते बच्चे, पुण्यात्मा बनना है तो एक श्रीमत पर सदा चलते रहो। ಬಾಬಾ ಹೇಳ್ತಾರೆ, ಮಕ್ಕಳೇ, ಪುಣ್ಯಾತ್ಮರಾಗಬೇಕು ಅಂದರೆ ಒಂದು ಸದಾ ಶ್ರೀಮತದಂತೆ ನಡೀತಾ ಹೋಗಿ, ಯಾದ್ ಕಿ ಯಾತ್ರಾ ಮೇ ಗಫಲತ್ ನೈ ಕರೋ, ನೆನಪಿನ ಯಾತ್ರೆಯಲ್ಲಿ ತಪ್ಪು ಮಾಡಬೇಡಿ। सेकंड, आत्माभिमानी बनने का पूरा पुरुषार्थ कर काम महाशत्रु पर जीत प्राप्त करो। सेकंड, आत्माभिमानी ಆಗುವ पूरा पुरुषार्थ ಮಾಡಿ ಕಾಮ ಮಹಾಶತ್ರುವಿನ ಮೇಲೆ ಜಯ ಪ್ರಾಪ್ತಿ ಮಾಡಿಕೊಳ್ಳಿ। यही समय है पुण्यात्मा बन इस दुःखधाम से पार सुखधाम में जाने का। ಬಾಬಾ ಹೇಳ್ತಾರೆ, ಇದೇ ಸಮಯವಾಗಿದೆ ಪುಣ್ಯಾತ್ಮರಾಗಿ ಈ ದುಃಖಧಾಮದಿಂದ ದೂರವಾಗಿ ಸುಖಧಾಮಕ್ಕೆ ಹೋಗೋದು। ओम शांति। बाप ही रोज़ बच्चों से पूछते हैं, शिव बाबा के लिए ऐसे नहीं कहेंगे कि बचड़े वाल है। ಬಾಬಾ ಹೇಳ್ತಾರೆ, ತಂದೆನೇ ದಿನ ಮಕ್ಕಳಿಗೆ ಕೇಳ್ತಾರೆ, ಶಿವಬಾಬನಿಗೆ ಈ ರೀತಿ ಹೇಳೋದಿಲ್ಲ, ಶಿವಬಾಬನಿಗೆ ಮಕ್ಕಳಿದ್ರು ಮರಿ ಇದ್ದರು ಈ ಥರ ಹೇಳಲ್ಲ ತಾನೆ। ಆತ್ಮ ಇತ್ತು ಅನಾದಿ ಹೈ, ಆದರೆ ಆತ್ಮಗಳಂತೂ ಅನಾದಿ ಇದ್ದೇ ಇದ್ದಾರೆ। बाप भी हैं, इस समय जबकि बाप और दादा दोनों हैं तभी बच्चों की संभाल करनी होती है। ತಂದೆನೂ ಕೂಡ ಇದ್ದಾರೆ, ಈ ಸಮಯದಲ್ಲಿ ಯಾವಾಗ ತಂದೆ ಮತ್ತು ದಾದಾ ಇಬ್ಬರೂ ಇದ್ದಾರೆ ಆವಾಗಲೇ ಮಕ್ಕಳ ಸಂಭಾಲನೆ ಮಾಡಲಾಗ್ತದೆ। ಕಿತ್ನೆ ಬಚ್ಚೆ हैं जिनकी संभाल करनी होती है। ಬಾಬಾ ಹೇಳ್ತಾರೆ, ಎಷ್ಟು ಜನ ಮಕ್ಕಳಿದಾರಲ್ವಾ, ಆ ಮಕ್ಕಳ ಸಂಭಾಲನೆ ಮಾಡಬೇಕಾಗ್ತದೆ। ಏಕೇಕ ಪೋತಾ ಮೇಲೆ ರಖನಾ ಹೋತಾ है, जैसे कि लौकिक बाप को भी फुरना रहता है ना, ಒಂದೊಂದು ಮಗುವಿನ ಲೆಕ್ಕಪತ್ರ ಇಡಬೇಕಲ್ವಾ, ಹೀಗೆ ಲೌಕಿಕ ಅಪ್ಪನಿಗೂ ಕೂಡ ಚಿಂತೆ ಇರ್ತದೆ ತಾನೇ, ಜವಾಬ್ದಾರಿ ಇರ್ತದಲ್ವ। ಸಮಸ್ತೆ ಹಮಾರ ಬಚ್ಚಾ ಬಿ ಇಸ್ ಬ್ರಾಹ್ಮಣ ಕುಲ್ ಮೇ ಆ ಜಾಯೆ ತೋ ಅಚ್ಚಾ ಹೇ ಅಂದ್ಕೊಳ್ತಾರಂತೆ, ನಮ್ಮ ಮಕ್ಕಳು ಕೂಡ ಈ ಬ್ರಾಹ್ಮಣ ಕುಲದಲ್ಲಿ ಬಂದರೆ ಚೆನ್ನಾಗಿರ್ತದಲ್ವ ಅಂತ। ಹಮಾರೆ ಬಚ್ಚೆ ಬಿ ಪವಿತ್ರ ಬನ್ ಪವಿತ್ರ ದುನಿಯಾ ಮೇ ಚಲೆ, ಕಹಾ ಇಸ್ ಪುರಾನೆ ಮಾಯಾಕ್ಕೆ ನಾಲೆ ಮೇ ಬಹ ನ ಜಾಯ್। ಬಾಬಾ ಹೇಳ್ತಾರೆ, ನಮ್ಮ ಮಕ್ಕಳು ಕೂಡ ಪವಿತ್ರರಾಗಿ ಪವಿತ್ರ ಜಗತ್ತಿನಲ್ಲಿ ಬರಬೇಕು, ಎಲ್ಲಾದರೂ ಈ ಹಳೆಯ ಮಾಯ ಕಾಲುವೆಯಲ್ಲಿ ಹರ್ಕೊಂಡು ಹೋಗಿಬಿಡಬಾರ್ದು ಅಂತ ಅಪ್ಪನಿಗೂ ಚಿಂತೆ ಇರ್ತದೆ। बेहद के बाप को बच्चों का फुरना रहता है, कितने सेंटर से किस बच्चे को कहाँ भेजना है जो ಸೇಫ್ಟಿ में रहे। ಬೇಹದ್ದಿನ ತಂದೆಗೂ ಕೂಡ ಮಕ್ಕಳ ಮೇಲೆ ಚಿಂತೆ ಇರ್ತದಲ್ವ, ಅಷ್ಟೊಂದು ಸೆಂಟ್ರ್ ಇದ್ದಾವೆ, ಯಾವ ಮಕ್ಕಳನ್ನು ಎಲ್ಲಿ ಕಳಿಸಿದರೆ ಸುರಕ್ಷಿತವಾಗಿರ್ತಾರೆ। ಆಜ್ಕಲ್ ಸೇಫ್ಟಿ ಬಿ ಮುಷ್ಕಿಲ್ ಹೇ, ದುನಿಯಾ ಮೇ ಕೊಯ್ ಬಿ ಸೇಫ್ಟಿ ನೈ ಹೇ। ಬಾಬಾ ಹೇಳ್ತಾರೆ, ಸುರಕ್ಷತೆ ಭಾಳ ಕಷ್ಟ ಇದೆ, ಅಂದರೆ ರಕ್ಷಣೆ ಭಾಳ ಕಷ್ಟ ಇದೆ, ಜಗತ್ತಿನಲ್ಲಿ ಎಲ್ಲೂ ಸುರಕ್ಷಿತವಾದ ಜಾಗ ಇಲ್ಲ ಅಂತಾರೆ ಬಾಬಾ। ಸ್ವರ್ಗ ಮೇ ತೋ ಹರ್ ಏಕ್ ಕಿ ಸೇಫ್ಟಿ ಹೇ, ಯಾ ಕೋಯಿ ಕಿ ಸೇಫ್ಟಿ ನೈ ಹೇ। ಇನ್ನು ಸ್ವರ್ಗದಲ್ಲಂತೂ ಎಲ್ಲರೂ ಸುರಕ್ಷಿತವಾಗಿರ್ತಾರೆ, ಇಲ್ಲಿ ಯಾರೂ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ। ಕहाँ न कहाँ विकारों रूपी माया के चंबे में फंस पड़ते हैं, अभी तुम आत्माओं को यहाँ पढ़ाई मिल रही है। ಬಾಬಾ ಹೇಳ್ತಾರೆ, ಕೆಲವೊಂದು ಸಲ ಎಲ್ಲಾದರೂ ವಿಕಾರಗಳ ರೂಪಿ ಮಾಯ ಮುಷ್ಟಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಮಕ್ಕಳು, ಈಗ ನೀವು ಆತ್ಮಗಳಿಗೆ ಇಲ್ಲಿ ಶಿಕ್ಷಣ ಸಿಗ್ತಾ ಇದೆ। ಸತ್ಯ ಕಾ ಸಂಗ ಬಿ ಯಾ ಹೇ, ಯಾ ಹಿ ದುಃಖಧಾम से पार सुखधाम में जाना है, क्योंकि अब बच्चों को पता पड़ा है ದುಃಖಧಾಮ್ ಕ್ಯಾ ಹೇ ಸುಖಧಾಮ್ ಕ್ಯಾ ಹೇ। ಬಾಬಾ ಹೇಳ್ತಾರೆ, ಸತ್ಯದ ಸಂಘ ಇಲ್ಲಿದೆ, ಇಲ್ಲಿ ದುಃಖಧಾಮದಿಂದ ಪಾರಾಗಿ ಸುಖಧಾಮಕ್ಕೆ ಹೋಗಬೇಕು, ಯಾಕೆಂದರೆ ಮಕ್ಕಳಿಗೆ ಗೊತ್ತಾಗಿದೆ ದುಃಖಧಾಮ ಅಂದರೆ ಏನು, ಸುಖಧಾಮ ಅಂದರೆ ಏನು ಅಂತ। बरोबर अभी दुःखधाम है, हमने पाप बहुत किए हैं और वहाँ पुण्यात्माओं की रहती है। ಬಾಬಾ ಹೇಳ್ತಾರೆ, ನಾವು ಪಾಪ ಭಾಳಷ್ಟು ಮಾಡಿದ್ದೇವೆ, ಅಲ್ಲಿ ಪುಣ್ಯಾತ್ಮರೇ ಇರ್ತಾರೆ, ಅಲ್ಲಿ ಅಂದರೆ ಸ್ವರ್ಗದಲ್ಲಿ। हमको अभी पुण्यात्मा बनना है, अभी तुम हर एक अपने 84 जन्मों की हिस्ट्री ಜಾಗ್ರಫಿ ಜಾನ್ ಗಯೇ ಹೋ। ಬಾಬಾ ಹೇಳ್ತಾರೆ, ನಾವೀಗ ಪುಣ್ಯಾತ್ಮರಾಗಬೇಕು, ಈಗ ನೀವು ಪ್ರತಿಯೊಬ್ಬರು ತಮ್ಮ 84 ಜನ್ಮಗಳ ಇತಿಹಾಸ ಭೂಗೋಳ ತಿಳ್ಕೊಂಡಿದ್ದೀರ। ದುನಿಯಾ ಮೇ ಕೊಯ್ ಬಿ 84 ಜನ್ಮೋं की हिस्ट्री ಜಾಗ್ರಫಿ ನೈ ಜಾನ್ತೆ। ಬಾಬಾ ಹೇಳ್ತಾರೆ, ಜಗತ್ತಿನಲ್ಲಿ ಯಾರೂ ಕೂಡ 84 ಜನ್ಮಗಳ ಇತಿಹಾಸ ಭೂಗೋಳ ತಿಳ್ಕೊಂಡಿಲ್ಲ। अभी बाप ने आकर सारी जीवन कहानी समझाई है, अभी तुम जानते हो हमें पूरा
ಪುಣ್ಯಾತ್ಮ बनना है याद की यात्रा से. ಈಗ ಬಾಬಾ ಬಂದು ನಮಗೆ ಇಡೀ ಜೀವನ ಕಥೆಯನ್ನು ತಿಳಿಸ್ಕೊಟ್ರು. ಈಗ ನೀವು ತಿಳ್ಕೊಂಡಿದ್ದೀರಿ ನಾವು ಪೂರ ಪುಣ್ಯಾತ್ಮರಾಗಬೇಕಾಗಿದೆ ನೆನಪಿನ ಯಾತ್ರೆಯಿಂದ. इसमें बहुत धोखा खाते हैं गफलत करने से. बाप कहते इस समय गफलत अच्छी नहीं है. ಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ, ಈ ಸಮಯದಲ್ಲಿ ಬಹಳಷ್ಟು ಪೆಟ್ಟು ತಿಂತಾರೆ ತಪ್ಪು ಮಾಡೋದ್ರಿಂದ. ಬಾಬಾ ಹೇಳ್ತಾರೆ ಈ ಸಮಯ ತಪ್ಪು ಮಾಡೋದು ಒಳ್ಳೆಯದಲ್ಲ ಅಂತ. ಶ್ರೀಮತ್ ಪರ್ ಚಲನಾ है उसमें भी मुख्य बात कहते एक तो याद की यात्रा में रहो, दूसरा काम महाशत्रु पर जीत पानी है. ಬಾಬಾ ಹೇಳ್ತಾರೆ ಇಲ್ಲಿ ಶ್ರೀಮತದಂಗೆ ನಡಿಬೇಕು. ಅದರಲ್ಲಿಯೂ ಕೂಡ ಮುಖ್ಯ ಮಾತು ಏನು ಹೇಳ್ತಾರೆ ಬಾಬಾ ಅಂದರೆ, ಒಂದು ನೆನಪಿನ ಯಾತ್ರೆಯಲ್ಲಿರಿ, ಇನ್ನೊಂದು ಕಾಮ ಮಹಾಶತ್ರುವಿನ ಮೇಲೆ ಜಯ ಗಳಿಸಿ ಅಂತ. बाप को सब पुकारते हैं क्योंकि उनसे शांति और सुख का वर्षा मिलता है आत्माओं को. ತಂದೆಯನ್ನು ಎಲ್ಲರೂ ಕರೀತಾರೆ ಯಾಕೆಂದರೆ ಅವರಿಂದ ಶಾಂತಿ ಸುಖದ ಆಸ್ತಿ ಸಿಗ್ತದೆ ಆತ್ಮಗಳಿಗೆ. आगे देहाभिमानी थे तो कुछ पता नहीं पड़ता था, अभी बच्चों को आत्माभिमानी बनाया जाता है. ಬಾಬಾ ಹೇಳ್ತಾರೆ ಮೊದಲು ದೇಹಾಭಿಮಾನಿಗಳಾಗಿದ್ವಿ ತಾನೇ, ಏನು ಗೊತ್ತಾಗ್ತಿರಲಿಲ್ಲ. ಈಗ ಮಕ್ಕಳು ಆತ್ಮಾಭಿಮಾನಿಗಳನ್ನಾಗಿ ಬಾಬಾ ಮಾಡಿದರು. ನಾವೆಲ್ಲ ಈಗ ಆತ್ಮಾಭಿಮಾನಿಗಳಾಗ್ತಿದ್ದೀವಿ ತಾನೆ. ನೈಕೋ ಪಹಲೆ ಪಹಲೆ ಏಕ್ ಹದ್ಕೆ ದೂಸರಾ ಬೇಹದ್ಕೆ ಬಾಪ್ಕ ಪರಿಚಯ ದೇನಾ ಹೇ. ಬಾಬಾ ಹೇಳ್ತಿದ್ರೆ ಹೊಸಬರಿಗೆ ಮೊದಲಿಗೆ ಒಂದು ಹದ್ದು ಇನ್ನೊಂದು ಬೇಹದ್ದಿನ ತಂದೆಯ ಪರಿಚಯ ಕೊಡಬೇಕು. ಬೇಹದ್ಕೆ ಬಾಪ್ ಸೆ ಸ್ವರ್ಗ ನಸೀಬ್ ಹೋತಾ ಹೇ. ಬೇಹದ್ದಿನ ತಂದೆಯಿಂದ ಸ್ವರ್ಗದ ಭಾಗ್ಯ ಸಿಗ್ತದೆ. ಹದ್ಕೆ ಬಾಪ್ ಸೆ ದೋಜಕ್ ನಸೀಬ್ ಹೋತಾ ಹೇ. ಬಚ್ಚಾ ಜಬ್ ಬಾಲಿಗ್ ಬಂತಾ ಹೇ ತೋ ಪ್ರಾಪರ್ಟಿ ಕಾ ಹಕ್ಕದಾರ್ ಬಂತಾ ಹೇ. ಹದ್ದಿನ ತಂದೆಯಿಂದ ನರಕದ ಭಾಗ್ಯ ಸಿಗ್ತದೆ. ಮಕ್ಕಳು ಯಾವಾಗ ಬೆಳೆದು ಯುವಕರಾಗ್ತಾರೆ ಆಸ್ತಿಗೆ ಹಕ್ಕದಾರರಾಗ್ತಾರೆ. जब समझ आती है फिर धीरे धीरे माया के अधीन बन पड़ते हैं. ಬಾಬಾ ಹೇಳ್ತಾರೆ ಯಾವಾಗ ತಿಳುವಳಿಕೆಯಲ್ಲಿ ಬರ್ತಾರೋ ಆಗ ಸಾವಕಾಶಾಗಿ ಮಾಯೆ ಅಧೀನರಾಗಿಬಿಡ್ತಾರೆ. वह है रावण राज्य की रस्म रिवाज, अभी तुम बच्चे जानते हो यह दुनिया बदल रही है. ಬಾಬಾ ಹೇಳ್ತಿದ್ದಾರೆ ಅದೆಲ್ಲ ರಾವಣ ರಾಜ್ಯ ಅಂದರೆ ವಿಕಾರಿ ಜಗತ್ತಿನ ರೀತಿ ಪದ್ಧತಿ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ರೆ ಈ ಜಗತ್ತು ಬದಲಾವಣೆ ಆಗ್ತಾ ಇದೆ. इस पुरानी दुनिया का विनाश हो रहा है. एक गीता में ही विनाश का वर्णन है और कोई शास्त्र में महाभारत महाभारी लड़ाई का वर्णन नहीं है. ಶಿವಬಾಬಾ ಹೇಳ್ತಾರೆ ಹಳೆಯ ಜಗತ್ತಿನ ವಿನಾಶ ಆಗ್ತಾ ಇದೆ, ಒಂದೇ ಗೀತೆಯಲ್ಲಿ ವಿನಾಶದ ವರ್ಣನೆ ಇದೆ. ಇನ್ನು ಯಾವ ಶಾಸ್ತ್ರದಲ್ಲಿ ಮಹಾಭಾರತ ಮಹಾಭಾರಿ ಯುದ್ಧದ ವರ್ಣನೆ ಇಲ್ಲ. ಗೀತಾ ಕಾ ಹೈಹಿಯ ಪುರುಷೋತ್ತಮ ಸಂಗಮ ಯುಗ್, ಗೀತಾ ಕಾ ಯುಗ್ ಮಾನ ಆದಿ ಸನಾತನ್ ದೇವಿ ದೇವತಾ ಧರ್ಮಕ್ಕೆ ಸ್ಥಾಪನಾ. ಬಾಬಾ ಹೇಳ್ತಾರೆ ಗೀತೆಯ ಯುಗ ಅಂದ್ರೆ ಇದು ಪುರುಷೋತ್ತಮ ಸಂಗಮ ಯುಗ. ಗೀತೆಯ ಯುಗ ಅಂತಂದರೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ. ಗೀತಾ ಹೈ ದೇವಿ ದೇವತಾ ಧರ್ಮಕ ಶಾಸ್ತ್ರ. ಬಾಬಾ ಹೇಳ್ತಾರೆ ಗೀತೆ ದೇವಿ ದೇವತಾ ಧರ್ಮದ ಶಾಸ್ತ್ರವಾಗಿದೆ. तो ये गीता का युग है जबकि नई दुनिया स्थापन हो रही है, मनुष्यों को भी बदलना है. ಶಿವಬಾಬಾ ಹೇಳ್ತಾರೆ ಇದು ಗೀತಾ ಯುಗವಾಗಿದೆ. ಯಾವಾಗ ಹೊಸ ಜಗತ್ತಿನ ಸ್ಥಾಪನೆ ಆಗ್ತದೆ ಮನುಷ್ಯರು ಬದಲಾವಣೆ ಆಗಬೇಕು. ಮನುಷ್ಯ ಸೆ ದೇವತಾ ಬನ್ನ ಹೇ, ನೈ ದುನಿಯಾ ಮೇ ಜರೂರ್ ದೈವಿ ಗುಣ ವಾಲೆ ಮನುಷ್ಯ ಚಾಹಿಯೇನಾ. ಬಾಬಾ ಹೇಳ್ತಾರೆ ಮನುಷ್ಯರು ಬದಲಾವಣೆ ಆಗಬೇಕು ಅಂದ್ರೆ ಅರ್ಥ ಏನು, ಮನುಷ್ಯರಿಂದ ದೇವತೆ ಆಗಬೇಕು ಅಂತ. ಹೊಸ ಜಗತ್ತಿನಲ್ಲಿ ಅವಶ್ಯವಾಗಿ ದೈವಿ ಗುಣವುಳ್ಳಂಥ ಮನುಷ್ಯರು ಬೇಕು ತಾನೆ. इन बातों को दुनिया नहीं जानती, उन्होंने कल्प की आयु का टाइम बहुत दे दिया. ಬಾಬಾ ಹೇಳ್ತಾರೆ ಈ ಮಾತನ್ನು ಜಗತ್ತಿನವ್ರು ತಿಳ್ಕೊಂಡಿಲ್ಲ, ಯಾಕಂದರೆ ಕಲ್ಪದ ಆಯುಷ್ಯದ ಸಮಯವನ್ನು ಭಾಳಷ್ಟು ಕೊಟ್ಟರವರು. ಅಭಿ ತುಮ್ ಬಚ್ಚೋಂ ಕೋ ಬಾಪ್ ಸಮझा रहे हैं, तुम समझते हो बरोबर बाबा हमको पढ़ाते हैं. ಈಗ ನೀವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಿದ್ದಾರೆ, ನೀವು ಅವಶ್ಯವಾಗಿ ತಿಳ್ಕೊಂಡಿದ್ದೀರಾ, ಬಾಬಾ ನಮಗೆ ಓದಿಸ್ತಿದ್ದಾರೆ ಅಂತ. ಶ್ರೀಕೃಷ್ಣ ಕೋ ಕಭಿ ಬಾಪ್ ಟೀಚರ್ ಯಾ ಗುರು ನೈ ಕಹ ಸಕ್ತೆ. ಶ್ರೀಕೃಷ್ಣ ಟೀಚರ್ ಹೋ ತೋ ಸೀಖಾ ಕहाँ से, उनको ज्ञान सागर नहीं कहा जा सकता. ಬಾಬಾ ಹೇಳ್ತಾರೆ ಶ್ರೀಕೃಷ್ಣನನ್ನು ಎಂದಿಗೂ ತಂದೆ ಟೀಚರ್ ಅಥವಾ ಗುರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಕೃಷ್ಣ ಟೀಚರ್ ಆಗಿದ್ದರೆ ಕಲ್ತಿರೋದು ಎಲ್ಲಿಂದ ಅಂತಾರೆ ಬಾಬಾ. ಜ್ಞಾನ ಸಾಗರ್ ಅಂತಲೂ ಕೂಡ ಹೇಳೋದಿಲ್ಲ. अभी तुम बच्चों को बड़ों बड़ों को समझाना है, आपस में मिलकर राय करनी है कि सर्विस की वृद्धि कैसे हो. ಬಾಬಾ ಹೇಳ್ತಾರೆ ಈಗ ನೀವು ಮಕ್ಕಳು ದೊಡ್ಡ ದೊಡ್ಡವ್ರಿಗೆ ತಿಳಿಸ್ಕೊಡ್ಬೇಕು, ಒಬ್ರಿಗೊಬ್ರು ಸೇರ್ಕೊಂಡು ಸಲಹೆ ತೆಗಿಬೇಕು, ಸೇವೆಯ ವೃದ್ಧಿ ಹೇಗೆ ಮಾಡೋದು ಅಂತ. ವಿಹಂಗ ಮಾರ್ಗಕ್ಕೆ ಸರ್ವಿಸ್ ಕೈಸೆ ಹೋ, ವಿಹಂಗ ಮಾರ್ಗದ ಸೇವೆ ಹೇಗೆ ಮಾಡಬೇಕು ಅಂತ. ಬ್ರಹ್ಮ ಕುಮಾರಿಯೋं के लिए जो इतना हंगामा करते फिर समझेंगे ये तो सच्चे हैं. ಈ ಬ್ರಹ್ಮಕುಮಾರಿಯರ ಹೆಸರು ಕೇಳಿದ್ರೇ ಎಷ್ಟೋ ಗಲಾಟೆ ಮಾಡೋರಿದ್ದಾರೆ, ತೊಂದರೆ ಕೊಡೋರಿದ್ದಾರೆ. ಒಂದಿನ ಅವರೇ ತಿಳ್ಕೊಳ್ತಾರೆ ಹೌದು ಇವ್ರು ಹೇಳ್ತಿರೋದೆಲ್ಲ ಸತ್ಯ, ಇವರು ಸತ್ಯದಂತೆ ನಡೀತಾರೆ ಅಂತ. ಬಾಕಿ ದುನಿಯಾ ತೋ ಹೇ ಜೂಟಿ ಇಸ್ಲಿಯೇ ಸಚ್ ಕಿ ನೈಯಾ ಕೋ ಹಿಲಾತೆ रहेंगे. ಬಾಬಾ ಹೇಳ್ತಾರೆ ಜಗತ್ತು ಸುಳ್ಳಾಗಿರುವ ಕಾರಣ ಸತ್ಯದ ದೋಣಿಯನ್ನು ಅವರು ಅಲುಗಾಡಿಸ್ತಿರ್ತಾರೆ. ತುಫಾನ್ ತೋ ಆತೆ ಹೇನ
ತುಮ್ ನೈಯಾ ಹೋ ಜೋ ಪಾರ್ ಜಾತಿ ಹೋ. ಬಾಬಾ ಹೇಳ್ತಾರೆ ಬಿರುಗಾಳಿ ಅಂತೂ ಬರ್ತದೆ ತಾನೆ, ನೀವು ದೋಣಿಯಾಗಿದ್ದೀರಲ್ವಾ, ನೀವು ಪಾರ್ ಆಗ್ತೀರಿ ಅಂತಾರೆ ಬಾಬಾ. तुम जानते हो हमको इस मायावी दुनिया से पार जाना है. सबसे पहले नंबर में तूफ़ान आता है ದೇಹಾಭಿಮಾನ का. ಬಾಬಾ ಹೇಳ್ತಾರೆ ನೀವು ತಿಳ್ಕೊಂಡಿದ್ದೀರಾ, ನಾವು ಈ ಮಾಯಾವಿ ಜಗತ್ತಿನಿಂದ ಪಾರಾಗಬೇಕು. ಎಲ್ಲಕ್ಕಿಂತ ಮೊದಲನೇ ನಂಬರಿನ ಬಿರುಗಾಳಿ ಬರೋದೇ ದೇಹಾಭಿಮಾನದ್ದು. ವಹೆ ಸಬ್ಸೆ ಬುರಾ, ಇಸ್ನೇ ಹಿ ಸಬ್ಕೋ ಪತಿತ್ ಬನಾಯ ಹೆ. ಆ ದೇಹಾಭಿಮಾನ ಅನ್ನೋದೇ ಎಲ್ಲಕ್ಕಿಂತ ಕೆಟ್ಟದ್ದು, ಅದೇ ಎಲ್ಲರನ್ನ ಪತಿತರನ್ನಾಗಿ ಮಾಡಿತು. ತಬ್ ತೋ ಬಾಪ್ ಕತೆ ಕಾಮಮ ಶತ್ರು ಹೇ, ಯೇ ಜೈಸೆ ಬಹುತ್ ತೇಜ್ ತೂಫಾನ್ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ ಕಾಮಮ ಶತ್ರು ಆಗಿದೆ, ಇದು ಬಹಳ ಫಾಸ್ಟ್ ಆಗಿರೋ ಬಿರುಗಾಳಿ. कोई तो इन पर जीत पाए हुए भी हैं, गृहस्थ व्यवहार में गए हुए हैं, फिर कोशिश करते बचने की. ಬಾಬಾ ಹೇಳ್ತಾರೆ ಕೆಲವರು ಇದ್ರ ಮೇಲೆ ಜಯ ಗಳಿಸಿದರೆ, ಇನ್ನು ಕೆಲವರು ಗೃಹಸ್ಥ ವ್ಯವಹಾರದಲ್ಲೂ ಹೋಗಿದ್ದಾರೆ, ಮತ್ತು ಪ್ರಯತ್ನ ಮಾಡ್ತಾರೆ ಅದರಿಂದ ವಾಪಸ್ ಬರಲಿಕ್ಕೆ, ತಮ್ಮನ್ನು ತಾವು ರಕ್ಷಿಸ್ಕೊಳ್ಳಿಕ್ಕೆ. ಕುಮಾರ್ ಕುಮಾರಿयों के लिए तो बहुत सहज है, इसलिए नाम भी गाया हुआ है ಕನ್ಹಯ್ಯ. ಕುಮಾರ ಕುಮಾರಿಯರದು ಬಹಳಷ್ಟು ಸಹಜ ಅಂತಾರೆ ಬಾಬಾ ಅವರಿಗೋಸ್ಕರ. ಏಕೆಂದರೆ ಅವ್ರ ಹೆಸರೇ ನೋಡಿರಿ ಕನ್ಹಯ್ಯ, ಕನ್ಯೆಯರಿಗೆ ಅಯ್ಯ ಅಂದರೆ ತಂದೆ ಪರಮಾತ್ಮ. ಇತನಿ ಕನ್ಯಾಯಿ ಜರೂರ್ ಶಿವಬಾಬಾಕ್ಕೆ ಹೋಗಿನ, ಇಷ್ಟೆಲ್ಲ ಕನ್ಯರಿದ್ದಾರಲ್ವ, ಶಿವಬಾಬನ ಮಕ್ಕಳಾಗಿರ್ಬೇಕಲ್ಲ. ದೇಹದಾರಿ ಶ್ರೀಕೃಷ್ಣಕ್ಕಿತ್ತು ಇತನಿ ಕನ್ಯಾಯೇ ಹೋ ನ ಸಕೆ. ದೇಹದಾರಿ ಕೃಷ್ಣನಿಗೋಸ್ಕರ ಇಷ್ಟು ಕನ್ಯರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಅಭಿ ತುಮ್ ಇಸ್ ಪಢಾಯಿ ಸೆ ಪಟ್ರಾಣಿ ಬನ್ ರಹೆ ಹೋ, इसमें पवित्रता भी मुख्य चाहिए. अपने आप को देखना है कि याद का चार्ट ठीक है. ಬಾಬಾ ಹೇಳ್ತಾರೆ ನೀವೀಗ ಈ ಶಿಕ್ಷಣದಿಂದ ಪಟ್ಟದ ರಾಣಿ ಆಗ್ತಾ ಇದ್ದೀರಾ, ಇದರಲ್ಲಿ ಪವಿತ್ರತೆಯೂ ಮುಖ್ಯವಾದದ್ದು ಬೇಕು. ತಮ್ಮನ್ನು ತಾವು ನೋಡ್ಕೊಳ್ಬೇಕು, ನೆನಪಿನ ಯಾತ್ರೆ ಸರಿ ಇದೆಯಾ. बाबा के पास कोई का 5 घंटे का, कोई का 2-3 घंटे का भी चार्ट आता है, कोई तो लिखते ही नहीं है, बहुत कम याद करते हैं. ಬಾಬಾ ಹೇಳ್ತಾರೆ ಬಾಬನ ಹತ್ರ ಕೆಲವರು ನಾನು 5 ತಾಸು ಬಾಬನ ನೆನಪು ಮಾಡಿದೆ, ಕೆಲವರು 2-3 ಗಂಟೆ ನಾನು ಬಾಬನ ನೆನಪು ಮಾಡಿದೆ ಅಂತ ಚಾರ್ಟ್ ಕಳಿಸ್ತಾರೆ. ಕೆಲವರು ಬರೆಯೋದೇ ಇಲ್ಲ, ಬಹಳ ಕಡಿಮೆ ನೆನಪು ಮಾಡ್ತಾರೆ ಅಂತಾರೆ ಬಾಬಾ. ಸಬ್ಕಿ ಯಾತ್ರಾ ಏಕರಸ್ ಹೋ ನ ಸಕೆ, ಅಜುನ್ ಡೇರ್ ಬಚ್ಚೆ ವೃದ್ಧಿ ಕೋ ಪಾಯಂಗೆ. ಬಾಬಾ ಹೇಳ್ತಾರೆ ಎಲ್ಲರ ಯಾತ್ರೆ ಅಂದರೆ ನೆನಪಿನ ಯಾತ್ರೆ ಏಕರಸ ಇರಲಿಕ್ಕೆ ಸಾಧ್ಯ ಇಲ್ಲ, ಇನ್ನೂ ಭಾಳ ಜನ ಮಕ್ಕಳು ವೃದ್ಧಿ ಆಗ್ತಾ ಹೋಗ್ತಾರೆ. ಹರಿಕೋ ಅಪ್ನಾ ಚಾರ್ಟ್ ದೇಖ್ನಾ ಹೇ, ಮೈ ಕहाँ तक पद पा सकूँगा, कहाँ तक ಖುಷಿ ಹೇ. ಬಾಬಾ ಹೇಳ್ತಾರೆ ಪ್ರತಿಯೊಬ್ಬರು ತಮ್ಮ ಚಾರ್ಟ್ ನೋಡ್ಕೊಳ್ಬೇಕು, ನಾನು ಎಲ್ಲಿವರೆಗೆ ಪದವಿ ಪಡಿಲಿಕ್ಕೆ ಸಾಧ್ಯ ಇದೆ, ಎಲ್ಲಿವರೆಗೆ ನನಗೆ ಖುಷಿ ಇದೆ. हमको सदैव खुशी क्यों नहीं होनी चाहिए जबकि ऊंचते ऊंच बाप के बने हैं. ನನಗೆ ಸದಾ ಖುಷಿ ಯಾಕೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಗು ಆಗಿದ್ದೀನಿ ನಾನು. ಡ್ರಾಮಾನುಸಾರ ತುಮನೆ ಭಕ್ತಿ ಬಹುತ್ ಕಿ ಹೇ, ಭಕ್ತೋं को फल देने के लिए बाप आया है. ನಾಟಕದ ಅನುಸಾರ ನೀವು ಭಾಳ ಭಕ್ತಿ ಮಾಡಿದಂಥವರು, ಭಕ್ತಿಯ ಫಲ ಕೊಡೋದಕ್ಕೋಸ್ಕರನೇ ಬಾಬಾ ಈ ಜಗತ್ತಿಗೆ ಬಂದಿದ್ದಾರೆ. ರಾವಣ ರಾಜ್ಯ में तो विकर्म होते ही हैं, तुम पुरुषार्थ करते हो सतो प्रधान दुनिया में जाने का. ಬಾಬಾ ಹೇಳ್ತಿದ್ದಾರೆ ರಾವಣ ರಾಜ್ಯದಲ್ಲಿ ವಿಕರ್ಮ ಅಂತೂ ಇರೋದೆ, ನೀವು ಪುರುಷಾರ್ಥ ಮಾಡ್ತೀರಾ ಸತೋ ಪ್ರಧಾನ ಜಗತ್ತಿಗೆ ಹೋಗಲಿಕ್ಕೆ. जो पूरा पुरुषार्थ नहीं करेंगे तो सतो में आएंगे, सब थोड़े इतना ज्ञान लेंगे. ಮತ್ತೆ ಬಾಬಾ ಹೇಳ್ತಾರೆ ಯಾರು ಪೂರ್ಣ ಪುರುಷಾರ್ಥ ಮಾಡೋದಿಲ್ಲ ಅವರು ಸತೋದಲ್ಲಿ ಬರ್ತಾರೆ. ಎಲ್ಲರೂ ಈ ಜ್ಞಾನ ತೊಗೊಂಡ್ಬಿಡ್ತಾರೇನು, ಸಂದೇಶ ಜರೂರ್ ಸುನೆಂಗೆ, ಫಿರ್ ಕहाँ भी होंगे, इसलिए कोने कोने में जाना चाहिए. ಸಂದೇಶ ಅವಶ್ಯವಾಗಿ ಕೇಳ್ತಾರೆ. ಬಾಬಾ ಹೇಳ್ತಾರೆ ಕೆಲವರು ಎಲ್ಲೆಲ್ಲೋ ಇರ್ತಾರಲ್ವ, ಅದಕ್ಕೆ ನೀವು ಮೂಲೆ ಮೂಲೆಗೂ ಹೋಗಿ ಬಾಬನ ಸಂದೇಶವನ್ನು ಕೊಡಬೇಕು ಅಂತಾರೆ ಬಾಬಾ. ವಿಲಾಯತ್ ಮೇ ಬಿ ಮಿಷನ್ ಜಾನಿ ಚಾಯೆ, ಜೈಸೆ ಬೌದ್ಧಿಯೋಂ ಕಿ ಕ್ರಿಶ್ಚಿಯನ್ ಕಿ ಯಾ ಮಿಷನ್ ಹೇ ನ. ಬಾಬಾ ಹೇಳ್ತಾರೆ ವಿದೇಶಕ್ಕೂ ಕೂಡ ನಿಮ್ದು ಈ ಮಿಷನ್ ಹೋಗಬೇಕು ಅಂತಾರೆ ಬಾಬಾ. ಹೇಗೆ ಬೌದ್ಧಿಗಳು ಕ್ರಿಶ್ಚಿಯನ್ರು ನೋಡಿ ಎಲ್ಲೆಲ್ಲೋ ಹೋಗಿ ಅವರೆಲ್ಲ ಏನು ಮಾಡ್ತಾರೆ ಕನ್ವರ್ಟ್ ಮಾಡ್ಕೊಳ್ತಾರೆ. ನಮ್ದು ಆ ಥರ ಇಲ್ಲ ಅಲ್ವಾ, ಬಾಬನ ಸಂದೇಶವನ್ನು ಕೊಡೋದು, ಪರಮಾತ್ಮ ಸತ್ಯ ತಂದೆ ಈ ಜಗತ್ತಿಗೆ ಬಂದಿದ್ದಾರೆ ಅನ್ನುವಂಥದ್ದನ್ನು ಹೇಳುವಂಥದ್ದು. ದೂಸರೆ ಧರ್ಮ ವಾಲೋಂಕೋ ಅಪ್ನೇ ಧರ್ಮ ಮೇಲೆ ಲಾನೆ ಕಿ ಮಿಷನ್ ಹೋತಿ ಹೇ. ಬೇರೆ ಧರ್ಮದವ್ರದ್ದು ಏನಿರ್ತದೆ ತಮ್ಮ ಧರ್ಮದಲ್ಲಿ ಬೇರೆಯವ್ರನ್ನ ಕರೆತರುವ ಪ್ರಯತ್ನ ಮಾಡ್ತಾರೆ. ತುಮ್ ಸಮಜಾತೆ ಹೋ ಕ್ಯಾ ಮಾಸೂಲ್ ಮೇ ದೇವಿ ದೇವತಾ ಧರ್ಮಕ್ಕೆ ತೆ ಅಬ್ ಹಿಂದೂ ಧರ್ಮಕ್ಕೆ ಬನ್ ಗಯೇ ಹೇ. ಆ್ಯಕ್ಚುಲಿ ನಾವಿಲ್ಲಿ ಏನು ತಿಳಿಸ್ಕೊಡ್ತೇವೆ ಅಂದರೆ ಒರಿಜಿನಲಿ ನೀವು ದೇವಿ ದೇವತಾ ಧರ್ಮದವರಿದ್ರಿ, ಈಗ ಹಿಂದೂ ಧರ್ಮದವರಾಗಿದ್ದೀರಿ ಅಂತ. तुम्हारे पास बहुत करके हिंदू धर्म वाले ही आएंगे, उनमें भी जो शिव के देवताओं के पुजारी होंगे वो आएंगे. ಬಾಬಾ ಇಲ್ಲಿ ಏನು ಹೇಳ್ತಾರೆ ಭಾಳ ಮಾಡಿ ಇಲ್ಲಿ ಯಾರು ಬರ್ತಾರೆ ಅಂದರೆ ಯಾರು ಶಿವನ ಪೂಜಾರಿ ಅಂದರೆ ಶಿವನ ಭಕ್ತರಿದ್ದಾರೆ, ಇನ್ಯಾರು ದೇವತೆಗಳ ಪೂಜಾರಿ ಇದ್ದಾರಲ್ಲ ಅವರು ಇಲ್ಲಿ ಬರ್ತಾರೆ. जैसे बाबा ने कहा राजाओं की सेवा करो, वह अक्सर करके देवताओं की पुजारी होती हैं. ಯಾವ ರೀತಿ ಬಾಬಾ ಇಲ್ಲಿ ಹೇಳ್ತಾರೆ ರಾಜರುಗಳ ಸೇವೆ ಮಾಡಿ ಭಾಳ ಮಾಡಿ ಅವರು ದೇವತೆಗಳ ಪೂಜಾರಿಯಾಗಿರ್ತಾರೆ. उनके घर में मंदिर रहते हैं,
उन्हों का भी कल्याण करना है. ಬಾಬಾ ಹೇಳ್ತಾರೆ ರಾಜರುಗಳ ಮನೆಯಲ್ಲಿ ಅರಮನೆಯಲ್ಲಿ ಕೂಡ ಮಂದಿರ ಇರ್ತದಲ್ವ, ಅವ್ರದ್ದು ಕಲ್ಯಾಣ ಮಾಡಬೇಕು. तुम भी समझो, हम बाप के साथ दूर देश से आए हैं, बाप आई हैं नई दुनिया स्थापन करने. ಬಾಬಾ ಹೇಳ್ತಾರೆ ನೀವು ಕೂಡ ಇಲ್ಲಿ ತಿಳ್ಕೊಳ್ಳಿ, ಬಾಬನ ಜೊತೆಗೆ ನಾವು ದೂರ ದೇಶದಿಂದ ಬಂದಿದ್ದೇವೆ. ಬಾಬಾ ಬಂದಿರೋದೇ ಹೊಸ ಜಗತ್ತಿನ ಸ್ಥಾಪನೆ ಮಾಡಲಿಕ್ಕೆ. तुम भी कह रहे हो जो स्थापना करेंगे वह पालना भी करेंगे. ನೀವು ಕೂಡ ಮಾಡ್ತಿದ್ದೀರಾ, ಯಾರು ಸ್ಥಾಪನೆ ಮಾಡ್ತಾರೋ ಅವ್ರ ಪಾಲನೆಯೂ ಕೂಡ ಮಾಡ್ತಾರೆ. अंदर में नशा रहना चाहिए. हम शिव बाबा के साथ आए हैं दैवी राज्य स्थापन करने, सारे विश्व को ಸ್ವರ್ಗ बनाने. ಬಾಬಾ ಹೇಳ್ತಾರೆ ನಮ್ಮ ಒಳಗಡೆನೇ ಒಂದು ನಶೆ ಇರಬೇಕು. ನಾವು ಶಿವ ಬಾಬನ ಜೊತೆಗೆ ಬಂದಿದ್ದೇವೆ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ, ಇಡೀ ವಿಶ್ವವನ್ನು ಸ್ವರ್ಗ ಮಾಡೋದಕ್ಕೋಸ್ಕರ. ಆಶ್ಚರ್ಯ लगता है इस देश में क्या क्या करते रहते हैं, पूजा कैसे करते हैं. ಬಾಬಾ ಹೇಳ್ತಾರೆ ಆಶ್ಚರ್ಯ ಆಗ್ತದೆ, ಈ ದೇಶದಲ್ಲಿ ನೋಡಿ ಏನೇನು ಮಾಡ್ತಿರ್ತಾರೆ, पूजे ಹೇಗೆ ಮಾಡ್ತಾರೆ. नवरात्रि में देवियों की पूजा होती है ना, रात्रि है तो दिन भी है. ನವರಾತ್ರಿ ಅಂತ ಹೇಳ್ತೇವೆ, ನವರಾತ್ರಿಯಲ್ಲಿ ದೇವಿಯರ ಪೂಜೆ ನಡೀತದೆ ಅಂತ ಹೇಳ್ತಾರೆ ಬಾಬಾ. ರಾತ್ರಿ ಇದೆ ಅಂದರೆ ಹಗಲು ಇದೆ. तुम्हारा एक गीत भी है ना, क्या कौतुक देखा, मिट्टी का पुतला बनाए, श्रृंगार कर उसकी पूजा करते हैं, उनसे फिर दिल इतनी लग जाती है जब डुबोने जाते हैं तो रो पड़ते हैं. ಶಿವಬಾಬಾ ಒಂದು ಮಾತು ಹೇಳ್ತಾರೆ, ನಿಮಗೋಸ್ಕರ ಒಂದು ಗೀತೆನೂ ಮಾಡಲ್ಪಟ್ಟಿದೆ, ಯಾವ ಕೌತುಕವನ್ನು ನೋಡಿದೆ ನಾನು ಅಂತ. ಆಶ್ಚರ್ಯಕರವಾದಂಥದ್ದು ಏನು ನೋಡಿದೆ, ಮಣ್ಣಿನ ಗೊಂಬೆ ಮಾಡಿ ಶೃಂಗಾರ ಮಾಡಿ ಅದನ್ನು ಪೂಜೆ ಮಾಡಿ ಮತ್ತು ಅದ್ರ ಮೇಲೆ ಎಷ್ಟು ಪ್ರೀತಿ ಬರ್ತದೆ ಅಂದರೆ ಅದನ್ನು ಮುಳುಗಿಸುವಾಗ ಬಾಬಾ ಹೇಳ್ತಾರೆ ಅವಳು ಬಂದುಬಿಡ್ತದೆ ಅಂತ. ಮನುಷ್ಯ ಜಬ್ ಮರ್ತೆ ತೋ ಅರ್ಥಿ ಕೋ ಬಿ ಲೇ ಜಾತೆ ಹೇ, ಹರಿ ಬೋಲ್ ಕರ್ ಡುಬೋ ದೇತೆ ಹೇ. ಈ ಮನುಷ್ಯರು ಸತ್ತರೆ ಅವರ ಅಸ್ಥಿಯನ್ನು ತೊಗೊಂಡು ಹೋಗ್ತಾರೆ ನೋಡಿ, ಅಲ್ಲಿ ಹರಿ ಬೋಲ್ ಅಂತ ಹೇಳಿ ಬಾಬಾ ಹೇಳ್ತಾರೆ ಮುಳುಗಿಸ್ತಾರೆ. ಜಾತಿ ತೋ ಬಹುತ್ ಹೇ ನಾ, ನದಿ ತೋ ಸದೈವ ಹೇ. ಭಾಳ ಜನ ಹೋಗ್ತಾರಲ್ವ, ನದಿ ಅಂತೂ ಬೇಕಾದಷ್ಟಿದೆ, ಸದಾನೂ ಇರ್ತದೆ ನದಿಗಳು. ತುಮ್ ಜಾನ್ತೆ ಹೋ ಏ ಯಮುನಾ ಕಾ ಕಂಠತ ಜहाँ ರಾಸ್ ವಿಲಾಸ ಆದಿ ಕರ್ತೇತೆ. ನೀವು ತಿಳ್ಕೊಂಡಿದ್ದೀರಾ, ಯಮುನಾ ನದಿಯ ದಡ ಇತ್ತು, ಅಲ್ಲಿ ರಾಸ್ ವಿಲಾಸ ಮಾಡ್ತಾಯಿದ್ರು. वहाँ तो बड़े बड़े महल होते हैं. ಬಾಬಾ ಹೇಳ್ತಾರೆ ಅಲ್ಲಿ ದೊಡ್ಡ ದೊಡ್ಡ ಮಹಲ್ ಇರ್ತದೆ. तुमको ही जाकर बनानी है. जब कोई बड़ा इम्तिहान पास करते हैं तो उनकी बुद्धि में चलता है, पास होकर फिर यह करेंगे, मकान बनाएंगे. ಬಾಬಾ ಹೇಳ್ತಾರೆ ನೀವು ಅವಶ್ಯವಾಗಿ ಅದನ್ನು ಮಾಡಬೇಕಾಗ್ತದೆ, ಮಹಲ್ಗಳನ್ನು ಕಟ್ಟಿಸ್ಕೊಳ್ಬೇಕಾಗ್ತದೆ. ಯಾವಾಗ ದೊಡ್ಡ ಪರೀಕ್ಷೆ ಪಾಸ್ ಮಾಡ್ತೀರಲ್ವ, ಬಾಬಾ ಹೇಳ್ತಾರೆ ಅವರು ಈಗ ಹೆಂಗೆ ಲೌಕಿಕದಲ್ಲಿ ದೊಡ್ಡ ಪರೀಕ್ಷೆ ಪಾಸ್ ಮಾಡಿದಂಥವ್ರ ಬುದ್ಧಿಯಲ್ಲಿ ಏನಿರ್ತದೆ ಅಂದರೆ ನಾವು ಪಾಸಾಗಿ ಹಿಂಗೆ ಮಾಡ್ತೇವೆ, ದೊಡ್ಡ ಮನೆ ಕಟ್ಟಿಸ್ತೇವೆ, ದೊಡ್ಡ ನೌಕರಿ ತೊಗೊಳ್ತೇವೆ, ಭಾಳಷ್ಟು ಪಗಾರ ಬರ್ತದೆ ನಮಗೆ ಅಂದರೆ ಸ್ಯಾಲ್ರಿ ತೊಗೊಳ್ತೇವೆ, ಹಾಗೆ ಹೀಗೆ ಏನೆಲ್ಲ ಕನಸು ಕಾಣ್ತಿರ್ತಾರೆ ಅವರು. ತುಂಬ ಬಚ್ಚೋं को भी ख्याल रखना है, हम देवता बनते हैं, अब हम अपने घर जाएंगे. ಹಾಗೆ ನೀವು ಮಕ್ಕಳು ವಿಚಾರ ಮಾಡಬೇಕು, ನಾವು ದೇವತೆಗಳಾಗ್ತೇವೆ, ನಾವು ನಮ್ಮ ಮನೆಗೆ ಹೋಗ್ತೇವೆ. घर को याद कर खुश होना चाहिए. ಮನೆ ನೆನ್ಪು ಮಾಡಿ ಖುಷಿ ಆಗಬೇಕು ಅಂತಾರೆ ಬಾಬಾ. ಮನುಷ್ಯ ಮುಸಾಫಿರಿ ಕರ್ ಘರ್ ಲೌಟ್ತೆ तो ಖುಷಿ होती है ना, हम अब घर जाते हैं. ಹೀಗೆ ಮನುಷ್ಯರು ಎಲ್ಲೋ ಒಂದು ಕಡೆ ಪ್ರಯಾಣ ಹೋಗಿ ವಾಪಸ್ ಮನೆಗೆ ಬಂದರು ಅಂತಂದರೆ ಎಷ್ಟು ಖುಷಿ ಇರ್ತದಲ್ವ. ಹಾಗೆ ನಾವು ಕೂಡ ಮನೆಗೆ ಹೋಗ್ತೇವೆ. ಜहाँ ಜನ್ಮ ಹುವಾ ತಾ ಹಮ್ ಆತ್ಮಾओं का भी घर है ಮೂಲ ವತನ್. ಬಾಬಾ ಹೇಳ್ತಾರೆ ಎಲ್ಲಿ ಜನ್ಮವಾಗಿತ್ತು ನಾವು ಆತ್ಮಗಳದ್ದು ಮನೆಯಾಗಿದೆ ಮೂಲವತನ. ಕಿತ್ನಿ ಖುಷಿ ಹೋತಿ ಹೇ, ಮನುಷ್ಯ ಇತ್ನಿ ಭಕ್ತಿ ಕರ್ತೆ ಹೇ ಮುಕ್ತಿ ಕೆ ಲಿಯೇ. ಬಾಬಾ ಹೇಳ್ತಾರೆ ಎಷ್ಟು ಖುಷಿ ಆಗ್ತದಲ್ವ, ಮನುಷ್ಯರು ಭಕ್ತಿ ಮಾಡೋದೇ ಯಾಕೆ, ಮುಕ್ತಿಗೋಸ್ಕರ. परंतु ड्रामा में पार्ट ऐसा है जो वापस जाने का कोई को मिलता नहीं है. ಆದರೆ ನೋಡಿ ನಾಟಕದಲ್ಲಿ ಪಾತ್ರ ಹೇಗಿದೆ ಅಂತಂದರೆ ಯಾರಿಗೂ ವಾಪಸ್ ಹೋಗ್ಲಿಕ್ಕೆ ಆಗೋದೇ ಇಲ್ಲ. तुम जानती हो उन्हों का आधा कल पार्ट जरूर बजाना है. ನಿಮ್ಗೆ ಗೊತ್ತಲ್ವಾ ಅವ್ರದ್ದು ಅರ್ಧ ಕಲ್ಪ ಪಾತ್ರ ಅಭಿನಯಿಸಲೇಬೇಕು. हमारे अब 84 जन्म पूरे होते, अब वापस जाना है और फिर राजधानी में आएंगे. ಬಾಬಾ ಹೇಳ್ತಾರೆ ಈಗ ನಾವು 84 ಜನ್ಮ ಪೂರ್ಣ ಆಗ್ತದೆ, ಈಗ ವಾಪಸ್ ಹೋಗಬೇಕು, ಮತ್ತು ರಾಜಧಾನಿಯಲ್ಲಿ ಬರ್ತೇವೆ. बस घर और राजधानी याद है, यहाँ बैठे भी कोई को अपना कारखाने आदि याद रहते हैं. ಬಾಬಾ ಹೇಳ್ತಾರೆ ನಮಗೆ ಮನೆ ಮತ್ತು ರಾಜಧಾನಿ ನೆನಪಿದೆ, ಇಲ್ಲಿ ಕುತ್ಕೊಂಡಿದ್ರೂ ಕೆಲವು ಮಕ್ಕಳಿಗೆ ತಮ್ಮ ಕಾರ್ಖಾನೆ ಅಂದರೆ ತಮ್ಮ ಫ್ಯಾಕ್ಟ್ರಿ ತಾವೇನು ಉದ್ಯೋಗ ಮಾಡ್ತಾರೆ ಅದೆಲ್ಲ ನೆನಪಿರ್ತದೆ. जैसे देखो बिरला है, कितने उनके कारखाने आदि हैं, सारा दिन उनको ख्यालात रहती होगी ना. ಬಾಬಾ ಒಂದು ಮಾತು ಹೇಳ್ತಾರೆ, ಈಗ ಬಿರ್ಲಾ ನೋಡಿ ಅವನಿಗೆ ಎಷ್ಟು ಫ್ಯಾಕ್ಟ್ರಿ ಇದ್ದಾವೆ, ಅವನ ಹತ್ರ ಕಾರ್ಖಾನೆಗಳಿದ್ದಾವೆ, ಇಡೀ ದಿನ ಅವನಿಗೆ ಅದೇ ವಿಚಾರ ಅಲ್ವಾ ಬರೋದು. उनको कहे बाबा को याद करो तो कितनी उनको अटक पड़ेगी, ಗಡಿ ಗಡಿ ದಂಧ ಯಾದ್ ಆತಾರೆ. ಈಗ ಏನಾದರೂ ಬಿರ್ಲಾನಿಗೆ ನೀನು ಬಾಬನ ನೆನ್ಪು ಮಾಡು ಅಂತ ಏನಾದರೂ ಹೇಳಿಬಿಟ್ರೆ ಅವನಿಗೆ ಎಷ್ಟು ಕಷ್ಟ ಆಗ್ಬೋದಲ್ವ.
ಯಾಕಂದರೆ ಕ್ಷಣ ಕ್ಷಣಕ್ಕೂ ಅವನಿಗೆ ಉದ್ಯೋಗನೇ ತಾನೇ ನೆನಪು ಬರೋದು. ಸಬ್ಸೆ ಸಹಜ ಮಾತಾವಂಕೋ ಉನ್ಸೆ ಬಿ ಕನ್ಯಾವಂಕೋ, ಎಲ್ಲಕ್ಕಿಂತ ಜಾಸ್ತಿ ನೆನಪು ಪರಮಾತ್ಮಂದು ಯಾರಿಗೆ ಬರ್ತದೆ ಅಂದರೆ ಮಾತೆಯರಿಗೆ, ಅದಕ್ಕಿಂತಲೂ ಜಾಸ್ತಿ ಕನ್ಯೆಯರಿಗೆ. ಜೀತೆ ಜಿ ಮರ್ನಾ ಹೇ, ಸಾರಿ ದುನಿಯಾಕ್ಕೂ ಭೂಲ್ ಜಾನಾ ಹೇ, ಬದುಕಿದ್ಲಾಗ್ಲೇ ಸಾಯಬೇಕು, ಇಡೀ ಜಗತ್ತನ್ನು ಮರಿಬೇಕು. तुम अपने को आत्मा समझ शिव बाबा के बनते हो, इसको जीते जी मरना कहा जाता है. ನೀವು ನಿಮ್ಮ ಆತ್ಮ ಅಂತಂದರೆ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ಶಿವಬಾಬನ ನೆನಪು ಮಾಡ್ತೀರಾ, ಇದಕ್ಕೆ ಬದುಕಿದ್ದಾಗಲೇ ಸಾಯೋದು ಅಂತ ಹೇಳಲಾಗ್ತದೆ. ದೇಹ ಸಹಿತ ದೇಹಕ್ಕೆ ಸಬ್ ಸಂಬಂಧ ಚೋಡ್ ಅಪ್ನೆ ಕೋ ಆತ್ಮ ಸಮझ ಶಿವ ಬಾಬಾ ಕಾ ಬನ್ ಜಾನಾ ಹೈ. ಬಾಬಾ ಹೇಳ್ತಾರೆ ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧವನ್ನು ಬಿಟ್ಟು ತಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ಶಿವಬಾಬನ ಮಗುವಾಗಿಬಿಡ್ಬೇಕು. ಶಿವಬಾಬಾ ಕೋ ಹಿ ಯಾದ್ ಕರ್ತೆ ರಹನಾ ಹೈ, ಕ್ಯೂಂಕಿ ಪಾಪೋಂ ಕೋ ಬೋಜ ಸಿರ್ ಪರ್ ಬಹುತ್ ಹೈ. ಶಿವಬಾಬಾ ಒಬ್ಬನೇ ನೆನಪು ಮಾಡ್ತಾ ಇರಬೇಕು, ಯಾಕೆಂದರೆ ಪಾಪದ ಹೊರೆ ತಲೆ ಮೇಲೆ ಭಾಳಷ್ಟಿದೆ. ದಿಲ್ ತೋ ಸಬ್ಕಿ ಹೋತಿ ಹೈ, ಹಮ್ ಜೀತೆ ಜಿ ಮರ್ಕರ್ ಶಿವಬಾಬಾ ಕಾ ಬನ್ ಜಾಯ್. ಮನಸ್ಸು ಎಲ್ರಿಗೂ ಆಗ್ತದೆ ಏನಂತ, ನಾವು ಬದುಕಿದ್ದಾಗಲೇ ಶಿವಬಾಬನ ಮಗುವಾಗಿಬಿಡಬೇಕು. ಶರೀರ ಕಾ ಭಾನ್ ನ ರಹೆ, ಹಮ್ ಅಶರೀರಿ ಆಯತೆ ಫಿರ್ ಅಶರೀರಿ ಬನ್ಕರ್ ಜಾನಾ ಹೈ. ಬಾಬಾ ಹೇಳ್ತಾರೆ ಶರೀರದ ಅಭಿಮಾನ ಇರ್ಕೊಡ್ದು, ಯಾಕೆಂದರೆ ನಾವು ಅಶರೀರಿಯಾಗಿ ಬಂದಿದ್ವಿ, ವಾಪಸ್ ಅಶರೀರಿಯಾಗಿ ಹೋಗಬೇಕು. ಬಾಪ್ಗೆ ಬನೆ ಹೇ ತೋ ಬಾಪ್ಗೆ ಸಿವಾಯ್ ದೂಸರಾ ಕೊಯ್ ಯಾದ್ ನ ರಹೆ. ಬಾಬನ ಮಗುವಾಗಿದ್ದೀವಿ ಅಂದರೆ ಬಾಬನ ಹೊರತು ಬೇರೆ ಯಾರೂ ನೆನಪು ಬರಬಾರ್ದು. ಐಸಾ ಜಲ್ದಿ ಹೋ ಜಾಯ್ ತೋ ಫಿರ್ ಲಡಾಯಿ ಬಿ ಜಲ್ದಿ ಲಗೆ. ಬಾಬಾ ಹೇಳ್ತಾರೆ ಬೇಗ ಬೇಗ ನಾವು ಬಾಬನ ನೆನಪು ಮಾಡಿ ಶಕ್ತಿ ತುಂಬಿಸ್ಕೊಂಡಿದ್ದೆ ಆದರೆ, ಸಂಪನ್ನಾಗಿದ್ದೆ ಆದರೆ ಯುದ್ಧನೂ ಬೇಗ ಶುರು ಆಗ್ತದೆ. ಬಾಬಾ ಕಿತ್ನಾ ಸಮझाते हैं, हम तो ಶಿವ ಬಾಬಾಕ್ಕೆ ಹೇ ನಾ, ಹಮ್ ವಾಕೆ ರಹನೆ ವಾಲೆ ಹೇ. ಬಾಬಾ ನೋಡಿ ಎಷ್ಟೆಲ್ಲ ತಿಳಿಸ್ಕೊಡ್ತಾರೆ, ನಾವು ಶಿವ ಬಾಬನ ಮಗು ಅಂತೂ ಇದ್ದೀವಲ್ವ, ನಾವೆಲ್ಲ ಅಲ್ಲಿರೋರು, ಎಲ್ಲಿ ಪರಂಧಾಮದಲ್ಲಿರೋರು. ಯಾತೋ ಕಿತ್ನಾ ದುಃಖ ಹೇ, ಅಭಿ ಅಂತಿಮ ಜನ್ಮ ಹೇ. ಬಾಬಾ ಹೇಳ್ತಾರೆ ಈ ಜಗತ್ತಿನಲ್ಲಿ ಎಷ್ಟು ದುಃಖ ಇದೆ, ಈಗ ನಮ್ಮದೆಲ್ಲ ಕೊನೆ ಜನ್ಮ. ಬಾಪ್ನೇ ಬತಾಯ್ ಹೇ ತುಮ್ ಸತೋ ಪ್ರಧಾನ್ ತೇ ತೋ ಅವ್ರ ಕೊಯ್ ನೈತಾ. ಬಾಬಾ ತಿಳಿಸ್ಕೊಡ್ತಾರೆ ನೀವು ಸತೋ ಪ್ರಧಾನ ಇದ್ರಿ, ಆವಾಗ ಬೇರೆ ಯಾರೂ ಇರಲಿಲ್ಲ. ತುಮ್ ಕಿತ್ನೇ ಸೌಕಾರ್ ತೇ. ಬಾಬಾ ಹೇಳ್ತಾರೆ ನೀವೆಷ್ಟು ಸೌಕಾರ ಇದ್ರಿ. ಬಲ್ ಈ ಸಮಯ ಪೈಸೆ ಕೌಡಿ ಹೇ ಪರಂತು ಯಾ ತೋ ಕುಚ್ ನೈ ಹೇ, ಕೌಡಿಯಾ ಹೇ. ಬಲೆ ಈ ಸಮಯದಲ್ಲಿ ದುಡ್ಡು ಕೌಡಿ ಆಗಿದೆ, ಆದರೆ ಇದೇನೂ ಅಲ್ಲ ಅಂತಾರೆ ಬಾಬಾ, ಇವೆಲ್ಲ ಕೌಡಿಗಳೇ. यह सब अल्पकाल सुख के लिए है, बाप ने समझा है. पास्ट में दान पुण्य किया है तो पैसा भी बहुत मिलता है. ಬಾಬಾ ಹೇಳ್ತಾರೆ ಇದೆಲ್ಲ ಅಲ್ಪಕಾಲದ ಸುಖಕ್ಕೋಸ್ಕರ ತಿಳಿಸ್ಕೊಡ್ತಾರೆ ಬಾಬಾ. ಹಿಂದಿನ ಜನ್ಮದಲ್ಲಿ ದಾನ ಪುಣ್ಯ ಮಾಡಿರೋ ಕಾರಣ ದುಡ್ಡು ಕೂಡ ಭಾಳಷ್ಟು ಸಿಗ್ತದೆ. ಫಿರ್ ದಾನ ಕರ್ತೆ ಹೇ ಪರಂತು ಯಹ ಏಕ್ ಜನ್ಮ ಕಿ ಬಾತ್. ಮತ್ತೆ ಅದನ್ನು ದಾನ ಮಾಡ್ತಾರೆ, ಆದರೆ ಇದು ಒಂದು ಜನ್ಮದ ಮಾತು ಅಂತಾರೆ ಬಾಬಾ. ಯಾ ತೋ ಜನ್ಮ ಜನ್ಮಾಂತರಕ್ಕೆ ಸೌಕಾರ ಬಂತೆ ಹೇ. ಬಾಬಾ ಹೇಳ್ತಾರೆ ಇಲ್ಲಂತೂ ಜನ್ಮ ಜನ್ಮಾಂತರಕ್ಕೋಸ್ಕರ ನೀವು ಸಾಹುಕಾರ ಆಗ್ತೀರಾ. ಜಿತ್ನಾ ಬಡಾ ಕಹಾವನ ಉತ್ನಾ ಬಡಾ ದುಃಖ ಪಾನ, ಜಿನ್ಕೋ ಬಹುತ್ ದನ್ ಹೇ ವ ಫಿರ್ ಬಹುತ್ ಫಸೆ ಹುಯೇ ಹೇ. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಇಲ್ಲಿ ಎಷ್ಟೆಲ್ಲ ಸಂಪತ್ತಿರ್ಬೋದು ಏನೆಲ್ಲ ಇರ್ಬೋದು, ಅಷ್ಟೇ ದುಃಖ ಇದೆ ಅಂತ ಹೇಳ್ತಾರೆ ಬಾಬಾ. ಅಷ್ಟೇ ದುಃಖ ಪಡ್ಕೊಳ್ಬೇಕಾಗ್ತದೆ. ಯಾರಿಗೆ ಭಾಳಷ್ಟು ದುಡ್ಡಿದೆ ಅವ್ರು ಭಾಳ ಸಿಕ್ಕಾಕೊಂಡಿರ್ತಾರೆ. ಕಬಿ ಟಹರ್ ನ ಸಕೆ ಅಂಥವ್ರು ಉಳ್ಕೊಳ್ಳೋದಿಲ್ಲ ಅಂತಾರೆ ಬಾಬಾ. कोई साधारण गरीब ही सरेंडर होंगे, साहूकार कभी नहीं होंगे. ಮತ್ತು ಕೆಲವರು ಸಾಧಾರಣ ಬಡವರೇ ಬಾಬನಿಗೆ ಸಮರ್ಪಣೆ ಆಗ್ತಾರೆ, ಸಾಹುಕಾರ ಎಂದೂ ಆಗೋದಿಲ್ಲ. ವ ಕಮಾತೆ ಹಿ ಹೇ ಪುತ್ರ ಪುತ್ರೋಂ ಕೆ ಲಿಯೇ ಕಿ ಹಮಾರ ಕುಲ್ ಚಲ್ತಾ ರಹೆ. ಅವ್ರು ಗಳಿಸೋದು ಯಾಕೆ ಅಂದರೆ ನಮ್ಮ ಮಕ್ಕಳು ತಿನ್ನಬೇಕು, ಮೊಮ್ಮಕ್ಕಳು ತಿನ್ನಬೇಕು, ನಮ್ಮ ಕುಲ ಮುಂದುವರಿಬೇಕು ಅಂತ. ಖುದ್ ಉಸ್ ಘರ್ ಮೇ ನಹಿ ಆನೆ ವಾಲೆ ಹೇ. ಭಾಳಷ್ಟು ಗಳಿಸ್ಬೋದು, ಆದರೆ ತಾವು ಆ ಮನೆಯಲ್ಲಿ ಬರಲ್ಲ. ಪುತ್ರ ಪೋತ್ರೆ ಆಯೆ ಜಿನ್ಹೋನೆ ಅಚ್ಚೆ ಕರ್ಮ ಕಿಯೇ ಹೇ. ಬಾಬಾ ಹೇಳ್ತಾರೆ ಮಕ್ಕಳು ಮೊಮ್ಮಕ್ಕಳು ಬರ್ತಾರೆ ಯಾರು ಒಳ್ಳೆ ಕರ್ಮ ಮಾಡಿರ್ತಾರಲ್ವ. ಜೈಸೆ ಬಹುತ್ ದಾನ ಜೋ ಕರ್ತೆ ಹೇ ತೋ ವ ರಾಜ ಬಂತೆ ಹೇ. ಯಾರು ಈ ಜನ್ಮದಲ್ಲಿ ಬಾಬಾ ಹೇಳ್ತಾರೆ ದಾನ ಪುಣ್ಯಗಳನ್ನು ಮಾಡ್ತಾರಲ್ವ ಅವರು ನೆಕ್ಸ್ಟ್ ರಾಜರಾಗ್ತಾರೆ. ಪರಂತು ಯವರ್ ಹೆಲ್ದಿ ತೋ ನೈ ಹೇ, ರಾಜಾಯಿಕಿ ತೋ ಕ್ಯಾ ಹುವಾ ಅವಿನಾಶಿ ಸುಖ ನೈ ಹೇ. ಬಾಬಾ ಹೇಳ್ತಾರೆ ಭಲೆ ರಾಜರಾಗ್ಬೋದು, ಆದರೆ ಆರೋಗ್ಯವಂತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಆದರೆ ಏನಾಯಿತು, ರಾಜ ಆದರೆ ಏನಾಯಿತು, ಅವಿನಾಶಿ ಸುಖ ಅಂತೂ ಇಲ್ಲ. ಯಹ ಕದಂ ಕದಂ ಪರ್ ಅನೇಕ ಪ್ರಕಾರಕ್ಕೆ ದುಃಖ ಹೋತೆ. ಏನು ಹೇಳಲಿಕ್ಕೆ ಬಯಸ್ತಾರೆ ಬಾಬಾ ಅಂದರೆ ಇಲ್ಲಿ ಬೇಕಾದಷ್ಟು ಶ್ರೀಮಂತಿಕೆ ಇರ್ಬೋದು, ಏನೆಲ್ಲ ಇರ್ಬೋದು, ಹೆಜ್ಜೆ ಹೆಜ್ಜೆಗೂ ಅನೇಕ ಪ್ರಕಾರದ ದುಃಖ ಇದೆ ಇಲ್ಲಿ ಅಂತ ಬಾಬಾ ಹೇಳ್ತಾರೆ. ವಹ ಯ ಸಬ್ ದುಃಖ ದೂರ ಹೋ ಜಾತೆ ಹೇ, ಬಾಪ್ಕೋ ಪುಕಾರ್ತೆ ಹೇ ಕಿ ಹಮಾರೆ ದುಃಖ ದೂರ ಕರೋ. ಅಲ್ಲಿ ಎಲ್ಲ ದುಃಖ ದೂರ ಆಗಿಬಿಟ್ಟಿರ್ತದೆ ಅಂತಾರೆ ಬಾಬಾ. ತಂದೆನ ಕರೆಯೋದು ಯಾಕೆ, ನಮ್ಮೆಲ್ಲ ದುಃಖ ದೂರ ಮಾಡಿ ಸುಖ ಕೊಡು ಅಂತ. ತುಮ್ ಸಮಜ್ತೆ ಹೋ ದುಃಖ ದೂರ ಸಬ್ ಹೋನೆ ಹೇ, ಸಿರ್ ಬಾಪ್ಕೋ ಯಾದ್ ಕರ್ತೆ ರಹೆ. ನೀವು ತಿಳ್ಕೊಂಡಿದ್ದೀರಾ ಎಲ್ಲರ ದುಃಖ ದೂರವಾಗಲಿದೆ, ಕೇವಲ ತಂದೆಯನ್ನು ನೆನಪು ಮಾಡ್ತಾ ಹೋಗಿ. ಸಿವಾಯ್ ಏಕ್ ಬಾಪ್ಗೆ ಅವ್ರ ಕೊಯ್ಸೆ ವರ್ಷ ಮಿಲ್ ನೈ ಸಕ್ತಾ. ಒಬ್ಬ ತಂದೆಯ ಹೊರತು ಇನ್ಯಾರಿಂದಲೂ ಆಸ್ತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಬಾಪ್ ಸಾರೇ ವಿಶ್ವಕ ದುಃಖ ದೂರ ಕರ್ತೆ ಶಿವ ಬಾಬಾ
ಇಡೀ ಜಗತ್ತಿನ ಅಂದರೆ ಇಡೀ ವಿಶ್ವದ ದುಃಖ ದೂರ ಮಾಡ್ತಾರೆ. ಈ ಸಮಯ ತೋ ಜಾನುವಾರು ಆದಿ ಬಿ ಕಿತ್ನಾ ದುಃಖಿ ಹೈ, ಯ ಹೈ ಹಿ ದುಃಖಧಾಮ್. ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ಪ್ರಾಣಿಗಳು ಕೂಡ ನೋಡಿ ಎಷ್ಟು ದುಃಖಿಗಳಿದ್ದಾವೆ, ಯಾಕಂದರೆ ಇದು ದುಃಖಧಾಮ. ದುಃಖ ಬಡ್ತಾ ಜಾತಾ ಹೇ ತಮೋಪ್ರಧಾನ್ ಬಂತೆ ಜಾತೆ ಹೇ. ಬಾಬಾ ಹೇಳ್ತಾರೆ ದುಃಖ ಹೆಚ್ಚಾಗ್ತಾ ಹೋಗ್ತದೆ, ತಮೋಪ್ರಧಾನ ಆಗ್ತಾ ಹೋಗ್ತಾರೆ. ಅಭಿ ಹಮ್ ಸಂಗಮ್ ಯುಗ್ ಪರ್ ಬೈಟೆ ಹೇ ವ ಸಬ್ ಕಲಿಯುಗ್ ಮೇ ಹೇ. ಬಾಬಾ ಹೇಳ್ತಾರೆ ಈಗ ನಾವೆಲ್ಲ ಸಂಗಮ ಯುಗದಲ್ಲಿ ಕುತ್ಕೊಂಡಿದ್ದೇವೆ, ಅವರೆಲ್ಲ ಕಲಿಯುಗದಲ್ಲಿದ್ದಾರೆ. ಯಹೇ ಪುರುಷೋತ್ತಮ ಸಂಗಮ ಯುಗ್, ಬಾಬಾ ಹಮ್ಕೋ ಪುರುಷೋತ್ತಮ ಬನಾ ರಹೆ ಹೇ. ಇದು ಪುರುಷೋತ್ತಮ ಸಂಗಮ ಯುಗ, ಬಾಬಾ ನಮ್ಮನ್ನು ಪುರುಷೋತ್ತಮ ಮಾಡ್ತಿದ್ದಾರೆ. ಯಾದ್ ರಹೆ ತೋ ಬಿ ಖುಷಿ ರಹೆ, ಇದು ನೆನಪಿದ್ರೂ ಕೂಡ ಖುಷಿ ಇರ್ತದೆ ಅಂತಾರೆ ಬಾಬಾ. ಭಗವಾನ್ ಪಡಾತೆ ಹೇ, ವಿಶ್ವ ಕಾ ಮಾಲಿಕ್ ಬನಾತೆ ಹೇ, ಯ ಬಲ ಯಾದ್ ಕರೋ. ಬಾಬಾ ಹೇಳ್ತಾರೆ ನಮಗಿಲ್ಲಿ ಭಗವಂತ ಓದಿಸ್ತಿದ್ದಾರೆ, ಅಷ್ಟೆಲ್ಲ ವಿಶ್ವದ ಮಾಲೀಕರನ್ನಾಗಿನೂ ಮಾಡ್ತಾರೆ, ಭಲೆ ಇದನ್ನು ನೆನ್ಪು ಮಾಡ್ಕೊಳ್ಳಿ ಅಂತಾರೆ ಬಾಬಾ. उनके बच्चे भगवान भगवती होने चाहिए ना, पढ़ाई से भगवान तो सुख देने वाला है, फिर दुख कैसे मिलता है, वह भी बाप बैठ समझाते हैं. ಬಾಬಾ ಹೇಳ್ತಿದ್ದಾರೆ ಅವನ ಮಕ್ಕಳು ಅಂದಾಗ ಭಗವಾನ್ ಭಗವತಿ ಆಗಬೇಕು ತಾನೇ. ಈ ಶಿಕ್ಷಣದಿಂದ ಭಗವಂತ ಸುಖ ಕೊಡುವಂಥವರು, ದುಃಖ ಹೇಗೆ ಸಿಗ್ತದೆ ಅದನ್ನು ಕೂಡ ಬಾಬಾ ಇಲ್ಲಿ ಮಕ್ಕಳಿಗೆ ಕುತ್ಕೊಂಡು ತಿಳಿಸ್ಕೊಡ್ತಾರೆ. ಭಗವಾನ್ ಕೆ ಬಚ್ಚೆ ಫಿರ್ ದುಃಖ ಮೇ ಕ್ಯೂ ಹೇ, ಭಗವಾನ್ ದುಃಖ ಹರ್ತಾ ಸುಖ ಕರ್ತಾ ಹೇ ತೋ ಜರೂರ್ ದುಃಖ ಮೇ ಆತೆ ಹೇ ತಬ್ ತೋ ಗಾತೆ ಹೇ. ಬಾಬಾ ಹೇಳ್ತಿದ್ದಾರೆ ಭಗವಂತನ ಮಕ್ಕಳು ಮತ್ತು ದುಃಖದಲ್ಲಿ ಯಾಕೆ ಅಂತ. ಭಗವಂತ ದುಃಖ ಹರ್ತಾ ಸುಖ ಕರ್ತಾ ಅಂದಾಗ ಅವಶ್ಯವಾಗಿ ದುಃಖದಲ್ಲಿ ಬಂದಾಗ ಎಲ್ಲರೂ ಗಾಯನ ಮಾಡ್ತಾರೆ. ಈ ರೂಪದಲ್ಲಿ ಪರಮಾತ್ಮ ದುಃಖ ದೂರ ಮಾಡಿ ಸುಖ ಕೊಡೋನು ಅಂತ. ತುಮ್ ಜಾನ್ತೀವೋ ಬಾಪ್ ಹಮ್ಕೋ ರಾಜಯೋಗ ಸಿಕ್ಕಾ ರಹೆ ಹೇ, ಹಮ್ ಪುರುಷಾರ್ಥ ಕರ್ ರಹೆ ಹೇ. ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ ಬಾಬಾ ನಮಗೆ ರಾಜಯೋಗ ಕಲಿಸ್ತಿದ್ದಾರೆ, ನಾವೆಲ್ಲ ಪುರುಷಾರ್ಥನೂ ಮಾಡ್ತಿದ್ದೇವೆ. ಇಸ್ಮೇ ಸಂಶಯ ತೋಡಿ ಹೋ ಸಕ್ತಾ ಹೇ. ಬಾಬಾ ಹೇಳ್ತಾರೆ ಇದರಲ್ಲಿ ಸಂಶಯ ಬರೋದೇನಿದೆ. ಹಮ್ ಬಿ ಕೆ ರಾಜಯೋಗ ಸೀಖ್ ರಹೆ ಹೇ, ಜೂಟ್ ತೋಡೇ ಬೋಲೆಂಗೆ. ನಾವು ಬಿ ಕೆಗಳು ರಾಜಯೋಗ ಕಲಿತಿದ್ದೇವೆ, ನಾವು ಸುಳ್ಳು ಹೇಳ್ತೇವೇನು. कोई ಸಂಶಯ ಆಯಿತು ಸಮझाना चाहिए, ये तो पढ़ाई है. ಯಾರಿಗಾದರೂ ನಿಮ್ಮ ಮೇಲೆ ಸಂಶಯ ಬಂದರೆ ಅವ್ರಿಗೆ ತಿಳಿಸ್ಕೊಡಿ, ಇದು ಶಿಕ್ಷಣ. ವಿನಾಶ ಸಾಮನೆ ಖಡಾ ಹೇ, ಹಮ್ ಹೇ ಸಂಗಮಯುಗಿ ಬ್ರಾಹ್ಮಣ ಚೋಟಿ. ವಿನಾಶ ಎದುರುಗಡೆ ಇದೆ, ನಾವು ಸಂಗಮಯುಗಿ ಬ್ರಾಹ್ಮಣರು ಜುಟ್ಟು. ಪ್ರಜಾಪಿತ ಬ್ರಹ್ಮ ಹೇ ತೋ ಜರೂರ್ ಬ್ರಾಹ್ಮಣ ಭೀ ಹೋನಿ ಚಾಹಿಯೆ. ಪ್ರಜಾಪಿತ ಬ್ರಹ್ಮ ಅಂದಾಗ ಅವಶ್ಯವಾಗಿ ಬ್ರಾಹ್ಮಣರು ಬೇಕಲ್ವ. ತುಮಕೋ ಭೀ ಸಮझाए ಹೇ ತಬ್ ತೋ ನಿಶ್ಚಯ ಕಿಯಾ ಹೇ. ನಮಗೂ ತಿಳಿಸ್ಕೊಟ್ರು ಬಾಬಾ, ಆವಾಗ ನಾವು ನಿಶ್ಚಯ ಮಾಡ್ಕೊಂಡ್ವಿ. ಬಾಕಿ ಮುಖ್ಯ ಬಾತ್ ಹೇ ಯಾದ್ ಕಿ ಯಾತ್ರಾ, ಇಸ್ಮೇ ಹಿ ವಿಘ್ನ ಪಡ್ತೆ ಹೇ. ಇನ್ನು ಮುಖ್ಯ ಮಾತು ಅಂದ್ರೆ ನೆನಪಿನ ಯಾತ್ರೆ, ಇದರಲ್ಲಿನೇ ವಿಘ್ನ ಬರ್ತದೆ. ಅಪನಾ ಚಾರ್ಟ್ ದೇಖ್ತೇ ರಹೋ, ಕಹಾ ತಕ್ ಬಾಬಾ ಕೋ ಯಾದ್ ಕರ್ತೆ ಹೇ, ಕಹಾ ತಕ್ ಖುಷಿ ಕಾ ಪಾರ ಚಡ್ತಾ ಹೇ. ಬಾಬಾ ಹೇಳ್ತಾರೆ ನಮ್ಮ ಚಾರ್ಟ್ ನೋಡ್ಕೊಳ್ತಾ ಇರಬೇಕು, ಎಲ್ಲಿವರೆಗೆ ನಾವು ಬಾಬನ ನೆನಪು ಮಾಡ್ತೇವೆ, ಎಲ್ಲಿವರೆಗೆ ಖುಷಿಯ ಪಾರ ಏರ್ತದೆ. ಯಾ ಆಂತರಿಕ ಖುಷಿ रहनी चाहिए कि हमको भगवान पतित पावन का हाथ मिला है, हम ಶಿವ ಬಾಬಾ ಸೆ ಬ್ರಹ್ಮ ದ್ವಾರ ಹ್ಯಾಂಡ್ ಶೇಕ್ ಕರ್ತೆ ಹೇ. ಬಾಬಾ ಹೇಳ್ತಾರೆ ಆಂತರಿಕ ಖುಷಿ ಇರಬೇಕು ನಮಗೆ ತೋಟದ ಮಾಲೀಕನಾಗಿರುವಂಥ ಪತಿತ ಪಾವನನ ಕೈ ಸಿಕ್ಕಿದೆ, ನಾವು ಶಿವ ಬಾಬನಿಗೆ ಬ್ರಹ್ಮನ ಮೂಲಕ ಹ್ಯಾಂಡ್ ಶೇಕ್ ಮಾಡ್ತೇವೆ. ಏನು ಖುಷಿ ಅಲ್ವಾ ಪರಮಾತ್ಮನಿಗೆ ಹ್ಯಾಂಡ್ ಶೇಕ್ ಮಾಡುವಂಥದ್ದು ಅಂದರೆ. अच्छा मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों के रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणा के लिए मुख्य सार, अपने घर और राजधानी को याद कर अपार खुशी में रहना चाहिए. ಬಾಬಾ ಹೇಳ್ತಾರೆ ನಮ್ಮ ಮನೆ ಮತ್ತು ರಾಜಧಾನಿಯನ್ನು ನೆನಪು ಮಾಡಿಕೊಂಡು ಅಪಾರ ಖುಷಿಯಲ್ಲಿರಬೇಕು. सदा याद रहे अब हमारी मुसाफिरी पूरी हुई, हम जाते हैं अपने घर, फिर राजधानी में आएंगे. ಸದಾ ನೆನಪಿರಲಿ ನಮ್ಮ ಪ್ರಯಾಣ ಇನ್ನೇನು ಪೂರ್ಣ ಆಯಿತು, ನಾವು ಹೊರಟ್ವಿ ನಮ್ಮ ಮನೆಗೆ, ಮತ್ತು ರಾಜಧಾನಿಯಲ್ಲಿ ಬರ್ತೇವೆ. सेकंड, हम शिव बाबा से ब्रह्मा द्वारा हैंड शेक करते हैं, वह भगवान हमें पति से पावन बना रहे हैं. ಸೆಕೆಂಡ್ ಪಾಯಿಂಟ್ ಬಾಬಾ ಹೇಳ್ತಾರೆ ನಾವು ಶಿವ ಬಾಬನಿಗೆ ಬ್ರಹ್ಮನ ಮೂಲಕ ಹ್ಯಾಂಡ್ ಶೇಕ್ ಮಾಡ್ತೇವೆ, ಅವರು ತೋಟದ ಮಾಲೀಕ ನಮ್ಮನ್ನು ಪತಿತರಿಂದ ಪಾವನ ಮಾಡ್ತಿದ್ದಾರೆ. ಹಮ್ ಇಸ್ ಪಢಾಯಿ ಸೆ ಸ್ವರ್ಗ ಕಿ ಪಟ್ರಾಣಿ ಬಂತೆ ಹೇ, ಇಸಿ ಆಂತರಿಕ ಖುಷಿ ಮೇ ರಹನಾ ಹೇ. ಬಾಬಾ ಹೇಳ್ತಾರೆ ನಾವು ಈ ಶಿಕ್ಷಣದಿಂದ ಸ್ವರ್ಗದ ಪಟ್ಟದ ರಾಣಿ ಆಗ್ತೇವೆ, ಈ ಆಂತರಿಕ ಖುಷಿಯಲ್ಲಿರಬೇಕು. ವರದಾನ್, 3 ಪ್ರಕಾರ ಕಿ ವಿಜಯ ಕಾ ಮೆಡಲ್ ಪ್ರಾಪ್ತ ಕರ್ನೆ ವಾಲೆ ಸದಾ ವಿಜಯಿ ಭವ. ಬಾಬಾ ವರದಾನ ಕೊಡ್ತಾರೆ 3 ಪ್ರಕಾರದ ವಿಜಯದ ಮೆಡಲ್ ಪ್ರಾಪ್ತಿ ಮಾಡ್ಕೊಳ್ಳುವಂಥ ಸದಾ ವಿಜಯಿಗಳಾಗಿರಿ. ವಿಜಯ ಮಾಲಾ ಮೇ ನಂಬರ್ प्राप्त करने के लिए पहले स्व पर विजय, फिर सर्व पर विजय, फिर और ಪ್ರಕೃತಿ ಪರ್ ವಿಜಯಿ ಬನು. ವಿಜಯಮಾಲೆಯಲ್ಲಿ ನಂಬರ್ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತಂದರೆ ಫಸ್ಟಿಗೆ ಸ್ವದ ಮೇಲೆ ವಿಜಯ, ನಂತರ ಸರ್ವರ ಮೇಲೆ ವಿಜಯ, ನಂತರ ಪ್ರಕೃತಿ ಮೇಲೆ ವಿಜಯ ಆಗಬೇಕು. जब ये 3 प्रकार की विजय के मेडल प्राप्त होंगे
तब विजयमाला का मणका बन सकेंगे. ಬಾಬಾ ಹೇಳ್ತಾರೆ ಯಾವಾಗ ಈ 3 ಪ್ರಕಾರದ ವಿಜಯದ ಮೆಡಲ್ ಪ್ರಾಪ್ತಿ ಮಾಡ್ಕೊಳ್ತೀವೋ ಆಗ ವಿಜಯದ ಮಾಲೆಯ ಮಣಿ ಆಗಿಬಿಡ್ತೇವೆ. स्व पर विजयी बनना अर्थात अपने व्यर्थ भाव स्वभाव को श्रेष्ठ भाव शुभ भावना से परिवर्तन करना. ಬಾಬಾ ಹೇಳ್ತಾರೆ ಸ್ವದ ಮೇಲೆ ವಿಜಯ ಪಡ್ಕೊಳ್ಳೋದು ಅಂದ್ರೇನು, ನಮ್ಮ ವ್ಯರ್ಥ ಭಾವ ಸ್ವಭಾವವನ್ನು ಶ್ರೇಷ್ಠ ಭಾವದಲ್ಲಿ ಶುಭ ಭಾವನೆಯಲ್ಲಿ ಪರಿವರ್ತನೆ ಮಾಡ್ಕೊಳ್ಳೋದು. जो ऐसे स्व पर विजयी बनते हैं वही दूसरों पर भी विजय प्राप्त कर लेते हैं. ಯಾರು ಸ್ವ ಮೇಲೆ ವಿಜಯ ಪಡ್ಕೊಳ್ತಾರೋ ಅವರೇ ಬಾಬಾ ಹೇಳ್ತಿದ್ರೆ ಬೇರೆಯವ್ರ ಮೇಲೂ ವಿಜಯ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. प्रकृति पर विजय प्राप्त करना अर्थात वायुमंडल वाइब्रेशन और स्थूल प्रकृति की समस्याओं पर विजयी बनना. ಬಾಬಾ ಹೇಳ್ತಾರೆ ಪ್ರಕೃತಿ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಳ್ಳೋದಂದ್ರೇನು, ವಾಯುಮಂಡಲ ವೈಬ್ರೇಷನ್ ಮತ್ತು ಸ್ಥೂಲ ಪ್ರಕೃತಿಯ ಸಮಸ್ಯೆಗಳ ಮೇಲೂ ವಿಜಯಿಯಾಗೋದು. ಸ್ಲೋಗನ್ ಸ್ವಯಂ ಕಿ ಕರ್ಮೇಂದ್ರಿಯೋ ಪರ್ ಸಂಪೂರ್ಣ ರಾಜ್ಯ ಕರ್ನೆ ವಾಲೆ ಹಿ ಸಚ್ಚೆ ರಾಜಯೋಗಿ ಹೇ. ಬಾಬಾ ಹೇಳ್ತಾರೆ ಸ್ವಯಂನ ಕರ್ಮೇಂದ್ರಿಯಗಳ ಮೇಲೆ ಸಂಪೂರ್ಣ ರಾಜ್ಯ ಆಳುವಂಥವರೇ ಸತ್ಯ ರಾಜಯೋಗಿಗಳಾಗಿದ್ದಾರೆ. ಅವ್ಯಕ್ತ ಇಶಾರೆ ಸಹಜಯೋಗಿ ಬನ್ನ ಹೇ ತೋ ಪರಮಾತ್ಮ ಪ್ಯಾರ್ ಕೆ ಅನುಭವಿ ಬನೋ. ಸಹಜಯೋಗಿ ಆಗಬೇಕು ಅಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿ. ಆ ಬಚ್ಚೋं को ज्ञान के साथ साथ सच्चा रूहानी प्यार मिला है. ನಾವು ಮಕ್ಕಳಿಗೆ ಜ್ಞಾನದ ಜೊತೆಗೆ ಸತ್ಯ ಆತ್ಮಿಕ ಪ್ರೀತಿ ಸಿಕ್ಕಿದೆ ತಂದೆಯಿಂದ. ಉಸ್ ರೂಹಾನಿ ಪ್ಯಾರ್ ನೇ ಹಿ ಪ್ರಭು ಕಾ ಬನಾಯ ಹೇ. ಬಾಬಾ ಹೇಳ್ತಾರೆ ಆತ್ಮಿಕ ಪ್ರೀತಿನೇ ಪರಮಾತ್ಮನ ಮಗುವನ್ನಾಗಿ ಮಾಡಿದೆ. ಹರ್ ಬಚ್ಚೆ ಕೋ ಡಬಲ್ ಪ್ಯಾರ್ ಮಿಲ್ತಾ ಹೇ, ಏಕ್ ಬಾಪ್ ಕಾ दूसरा ದೈವಿ ಪರಿವಾರ ಕ. ಪ್ರತಿಯೊಬ್ಬರಿಗೂ ಅಂದರೆ ಪ್ರತಿಯೊಬ್ಬ ಮಕ್ಕಳಿಗೂ ಡಬಲ್ ಪ್ರೀತಿ ಸಿಗ್ತದೆ, ಒಂದು ತಂದೆಯದು ಇನ್ನೊಂದು ದೈವಿ ಪರಿವಾರದ್ದು. ತೋ ಪ್ಯಾರ್ ಕೆ ಅನುಭವನೇ ಪರವಾನ ಬನಾಯ ಹೇ. ಅಂದಮೇಲೆ ಪ್ರೀತಿಯ ಅನುಭವ ಪತಂಗಗಳನ್ನಾಗಿ ಮಾಡಿದೆ. ಪ್ಯಾರ್ ಹಿ ಚುಂಬಕ ಕಾಮ್ ಕರ್ತಾ ಹೇ. ಆ ಪರಮಾತ್ಮನ ಪ್ರೀತಿಯೇ ಚುಂಬಕದ ಕೆಲಸ ಮಾಡ್ತದೆ. ಫಿರ್ ಸುನ್ನೆ ವ ಮರ್ನೆ ಕೆ ಲಿಯೇ ಭಿ ತಯಾರ್ ಹೋ ಜಾತೆ ಹೇ. ನಂತರ ಕೇಳಲಿಕ್ಕೆ ಅಥವಾ ಸಾಯೋದಕ್ಕೋಸ್ಕರನೂ ತಯಾರಾಗಿಬಿಡ್ತಾರೆ. ಸಂಗಮ್ ಪರ್ ಜೋ ಸಚ್ಚೆ ಪ್ಯಾರ್ ಮೇ ಜೀತೆ ಜಿ ಮರ್ತಾ ಹೇ ವಹಿ ಸ್ವರ್ಗ ಮೇ ಜಾತಾ ಹೇ. ಬಾಬಾ ಹೇಳ್ತಾರೆ ಯಾರು ಸಂಗಮ ಯುಗದಲ್ಲಿ ಸತ್ಯ ಪ್ರೀತಿಯಲ್ಲಿ ಬದುಕಿದ್ದಾಗಲೇ ಸಾಯ್ತಾರೋ ಅವರೇ ಸ್ವರ್ಗಕ್ಕೆ ಬರ್ತಾರೆ ಅನ್ನೋ ಮಾತನ್ನು ಬಾಬಾ ಮಕ್ಕಳಿಗೆ ಇಲ್ಲಿ ತಿಳಿಸ್ಕೊಡ್ತಾರೆ. ಅಚ್ಚಾ, ಓಂ ಶಾಂತಿ.